ದಿನಾಂಕ 18ರಂದು ಮಲ್ಲಮ್ಮನ ಬೆಳವಡಿಯಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮಳ ವರ್ಧಂತಿ ಉತ್ಸವ ನಿಮಿತ್ತ ಹಾಯ್ ಮಲ್ಲಪ್ರಭಾ ಸೇವಾ ಸಂಘದ ಅಧ್ಯಕ್ಷ ಯಾಸೀನ್ ಕಿತ್ತೂರ್ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ನೀಡಿದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಚಂದ್ರಶೇಖರಯ್ಯ ಕಾರಿಮನಿ ವಹಿಸಿ ಮಾತನಾಡಿದರು. ಈಗಿನ ದಿನಮಾನಗಳಲ್ಲಿ ಓದುವ ಹವ್ಯಾಸ ಕಡಿಮೆ ಆಗುತ್ತಿದ್ದು ಕಳವಳಕಾರಿ ಸಂಗತಿ. ಕಾರಣ ಎಲ್ಲರೂ ಪುಸ್ತಕಗಳ ಗಮನದತ್ತ ವಾಲಬೇಕಾಗಿದೆ ಎಂದು ಹೇಳಿದರು. ಸಹ ಕಾರ್ಯದರ್ಶಿ ಮಡಿವಾಳಪ್ಪ ಕಿತ್ತೂರು ಬಡ ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಎಲ್ಲ ಸಮಾಜದ ಹಿಂದುಳಿದಂತ ವ್ಯಕ್ತಿಗಳಿಗೆ ಅನುಕೂಲ ಆಗುವಂತ ಒಂದು ವಿಚಾರಗಳು ಇಟ್ಟುಕೊಂಡು ಈ ಸಮಾಜ ಸೇವಾ ಹುಟ್ಟಿಕೊಂಡಿದೆ. ಅದರ ಅಂಗವಾಗಿ ಇವತ್ತು ಈ ವಿದ್ಯಾರ್ಥಿಗಳಿಗೆ ಬುಕ್ ಹಂಚೋ ವಿಷಯ ಮತ್ತು ಈ ಒಂದು ಲೈಬ್ರರಿಗೆ, ಯಾಕಂದ್ರೆ ಸಾಕಷ್ಟು ಬುಕ್ಗಳು ಬೇಕಾಗ್ತದೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಇಲ್ಲಿ ಓದ್ತಿರ್ತಾರ. ಆದ ಒಂದು ಕಾರಣಕ್ಕಾಗಿ ಇವತ್ತು ಅವ್ರು ಸಾಕಷ್ಟು ಬುಕ್ಗಳು ಇಲ್ಲಿ ಈ ಒಂದು ಲೈಬ್ರರಿಗೆ ₹1 ಕೊಡ್ತಿದ್ದಾರೆ. ಅದಕ್ಕೆ ನಿಜವಾಗಿ ಅವ್ರಿಗೆ ನಾವು ಎಷ್ಟು ಹೇಳಿದರೂ ಕಡಿಮೆ ಅಂತ ಹೇಳ್ಬೋದು. ಸಾಕಷ್ಟು ಅವರ ಈ ಶ್ರಮ, ಈ ಇಂಥದ್ರಲ್ಲಿ ಒಂದು ಸಮಾಜ ಸೇವೆ ನಿಜವಾಗಿಯೂ ಯಾಸೀನ್ ಕಿತ್ತೂರ್ ಅವ್ರಿಗೆ ನಮ್ಮ ತುಂಬ ಹೃದಯದ ಎಲ್ಲರ ಪರವಾಗಿ ಆಯ್ತು, ನನ್ನ ಪರವಾಗಿ ಧನ್ಯವಾದ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಅವರಿಗೆ ಈಗ ಮಡಿವಾಳಪ್ಪ ಕಿತ್ತೂರ್ ಬುಡಕಟ್ಟಿ ಇವರು ಸಹ ಉಪಸಂಪಾದಕರಾಗಿ ಇವರ ಜೊತೆಗೂಡಿದ್ದಾರೆ. ಅವರು ಸಹ ಒಳ್ಳೆಯ ಒಂದು ಬರಹ ಮಾಡಿ ಈ ಒಂದು ಪತ್ರಿಕೆಗೆ ಒಂದು ಕಳೆ ತರ್ತಿದ್ದಾರೆ. ಎಲ್ಲರಿಗೂ ಈ ಪತ್ರಿಕೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಪಡಲಿ ಮತ್ತು ಈ ಸಮಾಜ ಸೇವಾ ಸಂಸ್ಥೆ ಬೆಳವಡಿಗೆ ಒಳ್ಳೆಯ ಒಂದು ಸೇವೆ ಸಲ್ಲಿಸಲಿ ಅಂತ ಹೇಳ್ತಾ ಎಲ್ಲ ಮತ್ತೊಮ್ಮೆ ಯಾಸೀನ್ ಕಿತ್ತೂರ್ ಅವರಿಗೆ ನನ್ನ ತುಂಬ ಧನ್ಯವಾದ ತಿಳಿಸುತ್ತಾ ಇಲ್ಲಿ ಬಂದವರು ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನಾನು 2 ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಈರಣ್ಣ ಕರಿಕಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಂತೇಶ್ ಬಳಿಗಾರ್, ಶಂಕರ್ ಪತ್ತಾರ್, ಈರಣ್ಣ ದೊರಾಯಿ, ಹನುಮಂತ್ ಪೂಜಾರ್, ವಿಠ್ಠಲ್ ಪೀಸೆ, ಯಲ್ಲಪ್ಪ ಸಿದ್ದನ್ನವರ್, ಮಹರುದ್ರಪ್ಪ ನೆಲ್ಲಿಗಣ್ಣಿ, ಶಿವಪ್ಪ ಹುಂಬಿ, ಗಿರಿಮಲ್ ಬಳಿಗಾರ್, ಬಾಬು ಕಂಡೋಜಿ, ಪಕ್ಕೀರಪ್ಪ ಉಳ್ಳಿಗೇರಿ, ಶಿವಾನಂದ್ ಸಂಬೋಜಿ, ಬ್ರಹ್ಮಕುಮಾರಿ ಅಕ್ಕನವರು ಉಪಸ್ಥಿತರಿದ್ದರು. ಆರಂಭದಲ್ಲಿ ನೇತ್ರಾ ಸ್ವಾಗತ ಮಾಡಿದರು. ಸಚಿನ್ ಹುಂಬಿ ನಿರೂಪಿಸಿದರು. ಗ್ರಂಥಪಾಲಕರ ಮಹಾರುದ್ರಯ್ಯ ಕೆಂಜಡಿಮಠ್ ವಂದಿಸಿದರು. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸರಗೊಟ್ಟಿ ಬೇಡುವೆ, ದೇವರಿಗೆ ಸರಗೊಟ್ಟಿ ಬೇಡುವೆ. ಅಣ್ಣನವರಿಗೆ ಸ್ವಲ್ಪದಂಥ ಸ್ವಾಗತವನ್ನು ಕೋರುವುದರ ಜೊತೆಗೆ ನಮ್ಮ ಬೆಳವಡಿಯ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವಂಥ ಶ್ರೀಯುತ ಈರಣ್ಣ ಕರಿಕಟ್ಟಿ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುವುದರ ಜೊತೆಗೆ ಸೇರಿರುವಂಥ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಹಾಯ್ ಮಲ್ಲಪ್ರಭಾ ಪತ್ರಿಕೆಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿರುವಂಥ ಎಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುವುದರ ಜೊತೆಗೆ ನಿಜವಾಗ್ಲೂ ಸಚಿನ್ ಇಲ್ಲಿ ಬಂದು ಹೇಳಿದಾಗ ನನಗೆ ವಿಷಯ ಗೊತ್ತಾಗಿದ್ದು, ಅಲ್ಲಿವರೆಗೂ ನನಗೆ ವಿಷಯ ಗೊತ್ತಿರಲಿಲ್ಲ. ಒಂದೇ ಏನಪ್ಪ ಅಂತಂದ್ರೆ ಒಂದು ಪತ್ರಿಕೆ ಒಂದು ಊರೊಳಗೆ ಐತಂತಂದ್ರೆ ಆ ಊರಿನ ಒಂದು ಧನ್ಯತೆ ಹೆಚ್ಚಾಗಿರ್ತದೆ. ಯಾಕಂತಂದ್ರೆ ಈ ಸಾಮಾನ್ಯವಾಗಿ ಪತ್ರಿಕೆಗಳನ್ನು ನಡೆಸುವುದು ಅಷ್ಟು ಸಾಮಾನ್ಯದ ಕೆಲಸವಲ್ಲ. ಯಾಕಂತಂದ್ರೆ ಹಲವಾರು ಜನ ತಮ್ಮ ಒಂದು ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಪತ್ರಿಕೆಯಲ್ಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದಾಗ ಒಂದು ಪತ್ರಿಕೆ ಒಂದು ಉನ್ನತ ಮಟ್ಟಕ್ಕೆ ಏರ್ತತಿ. ಅದೇ ರೀತಿಯಾಗಿ ನಮ್ಮ ಹಾಯ್ ಮಲ್ಲಪ್ರಭಾದ ಅಧ್ಯಕ್ಷರಾಗಿರುವಂಥ ಅಣ್ಣನವರು ಸುಮಾರು ದಿವಸಗಳಿಂದ ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದೀವಿ. ಅತಿ ಉತ್ತಮವಾಗಿ ಹಾಯ್ ಮಲ್ಲಪ್ರಭಾ ಪತ್ರಿಕೆಯನ್ನು ನಡೆಸ್ಕೊಂತ ಬಂದಿದ್ದಾರೆ. ಜೊತೆಗೆ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂಥದನ್ನು ಎತ್ತಿ ತೋರಿಸಿ ಅದರಲ್ಲಿ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ಮಟ್ಟದಲ್ಲಿ ಹಲವಾರು ಯೋಜನೆಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿರುವಂಥ ಹಾಯ್ ಮಲ್ಲಪ್ರಭಾದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಧ್ಯಕ್ಷರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ
ಇವತ್ತು ಬೆಳವಡಿ ಮಲ್ಲಮ್ಮನ 365ನೇ ಜಯಂತಿ ಉತ್ಸವ, ಅದೇ ರೀತಿ 78ನೇ ಸ್ವಾತಂತ್ರ್ಯ ಉತ್ಸವ, ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ನಮ್ಮ ಬೆಳವಡಿಯಲ್ಲಿ ಹಮ್ಮಿಕೊಂಡು ನಮ್ಮ ಊರಿನ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು ಹಾಗೂ PDO ಸಾಹೇಬರುಗಳನ್ನು ಕರ್ಕೊಂಡು ಎಲ್ಲರೂ ಒಂದು ಒಳ್ಳೆಯ ಮಟ್ಟದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಮ್ಮ ಬೆಳವಡಿಯ ನಾಡ ಜನತೆಯ ಪರವಾಗಿ ನಮ್ಮ ಹಾಯ್ ಮಲಪ್ರಭಾ ಪತ್ರಿಕೆಯವರಿಗೆ ಹಾಗೂ ನಮ್ಮ ಬೆಳವಡಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ನನ್ನ ಪರವಾಗಿ ಬೆಳವಡಿ ನಾಡ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ನಾನು ನನ್ನ 2 ಮಾತುಗಳಿಗೆ ವಿರಾಮ ಮಾಡ್ತೇನೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.